ಶುಭಾಶಯಗಳು. ಸೊ ಇವತ್ತು ನಮ್ಮ ಮದುವೆ ಹಬ್ಬ ತುಂಬ ಅಂದರೆ ತುಂಬ ಸಿಂಪಲಾಗಿ ಮಾಡ್ತಾಯಿದ್ದೀನಿ. ಪ್ರತಿ ವರ್ಷದ ಥರ ಮಾಡ್ತಾ ಇಲ್ಲ, ಯಾಕಂದರೆ ನನಗೆ ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಇರೋದ್ರಿಂದ ಪಾಪನ ಇಟ್ಕೊಂಡು ಒಬ್ಬಳೇ ಮಾಡೋದಕ್ಕಾಗ್ತಿಲ್ಲ. ಹಂಗಾಗಿ ತುಂಬ ಸಿಂಪಲ್ಲಾಗಿ ಹಬ್ಬನ ಮುಗಿಸ್ತಾ ಇದ್ದೀನಿ. ಸೊ ಇವಾಗ ಹೇಗೆ ರೆಡಿ ಮಾಡಿಟ್ಟಿದ್ದೀನಿ ಅಂತ ತೋರಿಸ್ತೀನಿ. ಇನ್ನೂ ಸ್ವಲ್ಪ ರೆಡಿ ಮಾಡಬೇಕು. ನಂಗೆ ಅದು ರೆಡಿ ಮಾಡುವಾಗೆಲ್ಲ ವಿಡಿಯೋ ಮಾಡೋಕ್ಕಾಗಲಿಲ್ಲ, ಒಬ್ಬಳೇ ಮಾಡಬೇಕಲ್ಲ. ಹಾಗಾಗಿ ಕ್ಯಾಮ್ರಾ ಇಟ್ಕೊಂಡು ದೇವ್ರ ಮನೇಲಿ ರೆಡಿ ಮಾಡ್ತಿದ್ರು ಕೂಡ ಕಾಣಿಸಲ್ಲ, ಸುಮ್ಮನೆ ವಿಡಿಯೋ ಮಾಡಿದ್ರು ವೇಸ್ಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಮಾಡಲಿಲ್ಲ. ಇವಾಗ ತೋರಿಸ್ತೀನಿ ನೋಡಿ. ಈ ರೀತಿ ಸಿಂಪಲಾಗಿ ರೆಡಿ ಮಾಡಿ ಇಟ್ಟಿದ್ದೀನಿ. ಇನ್ನು ಕಳಶ ಎಲ್ಲ ಇಡಬೇಕು, ಮತ್ತು ಕಳಶದಲ್ಲಿ ಏನೇನು ಇಡಬೇಕೋ ವಸ್ತುಗಳೆಲ್ಲ ಇಡಬೇಕು. ಮೊದಲಿಗೆ ಏನು ಮಾಡಬೇಕಂದ್ರೆ, ನಾನು ಈ ಸೀರೆ ಕೆಳಗಡೆ ಒಂದು ಮಣೆ ಇಟ್ಟಿದ್ದೀನಿ. ಆ ಮಣೆ ಮೇಲೆ ಕಮಲದ ರಂಗೋಲೆ ಅಂದರೆ ಅಷ್ಟದಳದ್ದು ರಂಗೋಲೆ ಬಿಟ್ಟಿದ್ದೀನಿ ನೋಡಿ. ಆ ಥರದ ಒಂದು ರಂಗೋಲೆನ ಬಿಟ್ಟು ಅದಾದಮೇಲೆ ಸೀರೆನ ಇಟ್ಟು ಅದ್ರ ಮೇಲೆ ನೋಟನ್ನು ಜೋಡಿಸಿ ಅದ್ರ ಮೇಲೆ ತಟ್ಟೆ ಇಟ್ಟು ಅದ್ರ ಮೇಲೆ ಅಕ್ಕಿ ಹಾಕಿದ್ದೀನಿ. ಆ ಅಕ್ಕಿ ಒಳಗಡೆ ಏನೆಲ್ಲ ಹಾಕಬೇಕಪ್ಪ ಅಂತ ಹೇಳಿದ್ರೆ, ಒಂದು ಅರಿಶಿಣದ ಕೊಂಬು, ತಾವರೆ ಬೀಜ, ಹಾಗೆ ಶ್ರೀಚಕ್ರ ಅದು, ಮತ್ತು ಕವಡೆ, ಇದನ್ನೆಲ್ಲ ಹಾಕಬೇಕಾಗುತ್ತೆ. ಇನ್ನೂ ಕೆಲವೊಂದು ಐಟಮ್ ತಂದಿದ್ದೀನಿ, ಅದೇನಂತ ತೋರಿಸ್ತೀನಿ. ಲವಂಚ, ಬೇರು, ಕೆಲವೊಂದು ಕಾಯಿಗಳಿದೆ, ಅದನ್ನೆಲ್ಲನೂ ಕೂಡ ಕಳಶದಲ್ಲಿ ಹಾಕಬೇಕು. ಹಾಗೆ ಡ್ರೈ ಫ್ರೂಟ್ಸ್ ಪ್ಯಾಕೆಟ್ ಬರುತ್ತೆ, ಅದನ್ನು ಕೂಡ ಕಳಶದ ನೀರೊಳಗಡೆ ಹಾಕಬೇಕು. ಅದಾದಮೇಲೆ ಲಕ್ಷ್ಮೀನ ಅಲ್ಲಿ ಟೈಮ್ ನೋಡಿಕೊಂಡು ಒಳ್ಳೆ ಗಳಿಗೆನಲ್ಲಿ, ಇವತ್ತು 9:15ಗೆ ಟೈಮ್ ತುಂಬ ಚೆನ್ನಾಗಿದೆ, ಆ ಟೈಮ್ಗೆ ಇಟ್ಟು ದೇವ್ರನ್ನ ಪೂಜೆ ಮಾಡಬೇಕು. ಇಲ್ಲ ಅಂತ ಹೇಳಿದ್ರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡಬೇಕು. ಸೊ ನನಗೆ ಇವಾಗ ಜಾಸ್ತಿ ಟೈಮ್ ಇಲ್ಲ, ಸೊ ಬೇಗ ಬೇಗ ರೆಡಿ ಮಾಡಬೇಕು. ರೆಡಿ ಮಾಡಿಬಿಟ್ಟು ನಿಮಗೆ ತೋರಿಸ್ತೀನಿ, ಓಕೆನಾ? ಇದು ಲಾವಂಚ ಬೇರು ಅಂತ ಹೇಳ್ತಾರೆ. ಇದನ್ನು ಪೂಜೆಗೆ ಇಡೋದು ತುಂಬ ಶ್ರೇಷ್ಠ. ಒಂದು ಎಳೆ ಅಷ್ಟಾದ್ರೂ ಇಡಬೇಕು, ಇಷ್ಟೊಂದು ಅವಶ್ಯಕತೆ ಇಲ್ಲ. ಆದರೆ ಇದನ್ನು ಕಡಿಮೆ ಕೊಡೋದಿಲ್ಲ, ಹಾಗಾಗಿ ಇಷ್ಟೊಂದು ಕೊಟ್ಟಿದ್ದಾರೆ. ಮತ್ತು ನೋಡಿ, ಈ ಕಾಯಿಗಳು ಇದೇನೇ ಶಂಖಚಕ್ರ ಅಂತ ಹೇಳಿದ್ರೆ, ಭೂಚಕ್ರ ಅಂತಲೂ ಹೇಳ್ತಾರೆ. ಇದನ್ನು ಇಡಬೇಕಾಗತ್ತೆ, ಭೂಚಕ್ರನ. ಸೊ ಅದಾದಮೇಲೆ ಮತ್ತು ಇದು ನಿಮ್ಗೆ ಅಲ್ಲೇ ಪೂಜೆ ಸಾಮಗ್ರಿಗಳ ಕೇಳಿದ್ರೆ ಅವರೇ ಕೊಟ್ಬಿಡ್ತಾರೆ. ಇದು ಬಂದು ಕೊರವಂಜಿ ಅಂತ ಹೇಳ್ತಾರೆ. ಮತ್ತು ಈ ಕಾಯಿಗಳ ಹೆಸರು ನನಗೆ ಅಷ್ಟು ಸರಿಯಾಗಿ ಗೊತ್ತಿಲ್ಲ, ಇದೆಲ್ಲ ಗ್ರಂಥಿಕೆ ಅಂಗಡಿನಲ್ಲಿ ಅವರೇ ಕೊಡ್ತಾರೆ. ನಿಮಗೆ ಹೇಳಿದ್ರು ಹೆಸರುಗಳು, ನನಗೆ ಮರ್ತೋಯ್ತು, ಸ್ವಲ್ಪ ಡಿಫ್ರೆಂಟಾಗಿತ್ತು. ಹಾಗಾಗಿ ಇದು ನೋಡಿ, ಈ ಥರ ಮುಳ್ಳಿನಕಾಯಿ ಥರ ಇದೆ, ಹಸಿರು ಕಲರು. ಸೊ ಇದನ್ನೆಲ್ಲ ನಾವು ಪೂಜೆಗೆ ಇಡಬೇಕಾಗುತ್ತೆ ಮುಖ್ಯವಾಗಿ. ಅದಾದಮೇಲೆ ಮಡ್ಲಕ್ಕಿ ಕಾಯಿ ಎಲ್ಲ ಇಡಬೇಕು. ಮಡ್ಲಕ್ಕಿ ತುಂಬೋದನ್ನು ನಾನು ತೋರಿಸ್ತೀನಿ ನಿಮಗೆ, ಏನೇನು ಹಾಕಬೇಕು ಅಂತ ಹೇಳಿಬಿಟ್ಟು. ಪ್ರಸಾದ ಒಂದು ಕಡೆ ರೆಡಿ ಮಾಡ್ತಾ ಇದ್ದೀನಿ. ಪ್ರಸಾದ ರೆಡಿ ಆಗ್ತಿದ್ದೆ, ಪ್ರಸಾದನೂ ಕೂಡ ಇಡಬೇಕು ನೋಡಿ. ಇದೆ ಲಾವಂಚ ಬೇರು, ತುಂಬ ಘಮ ಘಮ ಅಂತಿದೆ. ಲಕ್ಷ್ಮಿಗೆ ಮುಖ್ಯವಾಗಿ ಇಡಲೇಬೇಕು ಇದನ್ನು. ಸೊ ಇದನ್ನು ದೊಡ್ಡ ಕಳಶ ಇಟ್ಟರೆ ಅದರಲ್ಲಿ ನೀರೊಳಗಡೆ ಹಾಕಬೇಕಾಗುತ್ತೆ. ನಾನಿವಾಗ ಇಲ್ಲಿ ಸಣ್ಣ ಕಳಶ ಇಟ್ಟಿರೋದ್ರಿಂದ ಸದ್ಯಕ್ಕೆ ನಾನು ನೀರೊಳಗಡೆ ಹಾಕ್ತಾಯಿಲ್ಲ, ಹೊರಗಡೆನೇ ಇದನ್ನು ಇಡ್ತಾ ಇದ್ದೀನಿ. ಈ ರೀತಿ ಲಕ್ಷ್ಮಿ ಮುಂದೆ ಕೂಡ ಇಡ್ಬೋದು. ಸಣ್ಣದೊಂದು ಎಳೆ ಬೇಕಾದರೆ ನಾನು ಇದ್ರೊಳಗಡೆ ಹಾಕ್ತೀನಿ. ಯಾವಾಗಲೂ ದೊಡ್ಡ ಕಳಶ ಇಡ್ತಾ ಇದ್ದೆ, ಈ ಸಾರಿ ಮಾಮೂಲಿ ದೇವ್ರ ಮನೆಯಲ್ಲೇ ಇಟ್ಬಿಡೋಣ ಅಂತ ಹೇಳ್ಬಿಟ್ಟು ತುಂಬ ಅಂದರೆ ತುಂಬ ಸಿಂಪಲ್ಲಾಗಿ ಇಡ್ತಾ ಇದ್ದೀನಿ, ಇಷ್ಟೇ. ಸೊ ನಾನು ಏನು ಹೇಳಿದೆ ಅವಾಗಲೇ ಅದೆಲ್ಲ ಪದಾರ್ಥನೇ. ಇದ್ರ ಜೊತೆ ಕವಡೆ ಎಲ್ಲ ಕೊಡ್ತಾರೆ ನೋಡಿ, ಈ ರೀತಿ ಇರುತ್ತೆ ಈ ಕಾಯಿಗಳು. ಇವನ್ನು ಕೂಡ ಈ ಲಕ್ಷ್ಮಿ ಮುಂದೆನೇ ಇಡಬೇಕು. ಇಷ್ಟೇ ಈ ಪೂಜಾ ಸಾಮಗ್ರಿಗಳು. ಇದಾದ್ಮೇಲೆ ಈಗ ಎಲೆ ಎಲ್ಲ ಇಟ್ಟು ಕಳಶಕ್ಕೆ ರೆಡಿ ಮಾಡ್ಕೊಂಡು ಬಾಗಿನ ಕೊಡೋದನ್ನ ಮರಿಬಾರ್ದು. ಲಕ್ಷ್ಮಿಗೆ ಇದನ್ನು ಕೂಡ ಬಾಗಿನ ಪ್ಯಾಕೆಟ್ ಅಂತ ಹೇಳಿದ್ರೆ ಕೊಡ್ತಾರೆ. ಅದರಲ್ಲಿ ಬಾಚಣಿಗೆ, ಅರಿಶಿನ, ಕುಂಕುಮ, ಕಣ್ಕಪ್ಪು ಇಷ್ಟು ಇರುತ್ತೆ, ಬಳೆ, ಆ ರೀತಿ ನಾವು ಇಡೋದು ಇಡ್ತೀವಿ. ಅದ್ರ ಜೊತೆಗೆ ಇದನ್ನು ಮಿಸ್ ಮಾಡದೆ ಮಡ್ಲಕ್ಕಿನಲ್ಲಿ ಇಡಬೇಕಾಗುತ್ತೆ. ಮಡ್ಲಕ್ಕಿ ತುಂಬೋದನ್ನು ಕೂಡ ನಾನು ತೋರಿಸ್ತೀನಿ. ಗೈಸ್, ಇಲ್ಲಿ ಮಡ್ಲಕ್ಕಿಗೆ ನಾನು ಏನೇನು ತೊಗೊಂಡಿದ್ದೀನಿ ಅಂತ ಹೇಳಿದ್ರೆ 5 ಇಡಿ ಅಂದರೆ 2 ಕೈಯನ್ನು ಈ ರೀತಿ ಕೂರಿಸಿ, ನಾನು ತೋರಿಸ್ಲಿಕ್ಕೆ ಆಗಲ್ಲ, ನನ್ನದು ಸ್ಟ್ಯಾಂಡ್ ಕೂಡ ಒಡೆದೋಗ್ಬಿಟ್ಟಿದೆ.
ಈ 2 ಕೈ ಸೇರಬೇಕು. ಈ ರೀತಿ ನಾನು ಏನು ಇಟ್ಕೊಂಡಿದ್ದೀನಿ ಅದೇ ಥರ 2 ಕೈನೂ ಸೇರಿಸಿ 5 ಇಡೀ ಅಕ್ಕಿನ 2 ಕೈಯಿಂದ ತಟ್ಟೆಗೆ ಹಾಕ್ಕೋಬೇಕು. ಅದಾದಮೇಲೆ ಅರ್ಧ ಹಚ್ಚಿನ ಕೊಬ್ಬರಿ ತೊಗೋಬೇಕು, ಮತ್ತು ಬೆಲ್ಲ, ವಿಳ್ಯದೆಲೆ, ಅಡಿಕೆ, 1 ಹೂವು. ಸೊ ಬೆಲ್ಲ ಇಟ್ಟು ಮತ್ತು ಅರ್ಧ ಹಚ್ಚಿನ ಕೊಬ್ಬರಿ ಒಳಗಡೆ ನಾವು ಡ್ರೈ ಫ್ರೂಟ್ಸ್ನ ಹಾಕ್ಕೊಬೇಕಾಗತ್ತೆ. ಇದು ಕಾರಣ ಏನಂದರೆ ದವಸ ಧಾನ್ಯ ಯಾವಾಗಲೂ ಸದಾ ಮನೆಯಲ್ಲಿ ತುಂಬಿರಲಿ ಅನ್ನೋ ರೀಸನ್ಗೋಸ್ಕರ ಅದನ್ನು ಹಾಕೋದಷ್ಟೇ. ಅದ್ರ ಜೊತೆಗೆ 1 ಹಿಡಿ ಕಡಲೆನ ಹಾಕ್ಕೊಬೇಕಾಗತ್ತೆ, ಹುರ್ಗಡಲೆ ಕೊಬ್ಬರಿ ಒಳಗಡೆ ನೋಡಿ ಈ ರೀತಿ. ಮತ್ತು ಅರಿಶಿನ ಕುಂಕುಮದ ಪ್ಯಾಕೆಟ್ ಬರುತ್ತೆ, ಅದು 1 ಬ್ಲೌಸ್ ಪೀಸು. ಇದು ಕೆಂಪದಾದರೂ ಇಡ್ಬೋದು, ಹಸಿರಿಂದಾದರೂ ಇಡ್ಬೋದು. ಕೆಂಪು ಅಥವಾ ಹಸಿರು ಅಂದರೆ ಅರಿಶಿನ ಕುಂಕುಮಕ್ಕೆ ತಾಯಿಗೆ ಅದೇ ಇಷ್ಟ ಆಗೋದು ಅಂತ ಹೇಳಿಬಿಟ್ಟು ಅದನ್ನು ಕೊಡ್ತೀವಿ. ಅದಾದಮೇಲೆ ಎಲೆ ಅಡಿಕೆ ಮತ್ತು ಇದಕ್ಕೆ ದಕ್ಷಿಣೆ ಇಡಬೇಕಾಗುತ್ತೆ. ಅದು ನಿಮ್ಮ ಕೈಯಲ್ಲಾದಷ್ಟು 11 ರೂಪಾಯಿ ಆಗ್ಬೋದು, 51 ರೂಪಾಯಿ ಆಗ್ಬೋದು. ಸೊ ನಿಮ್ಮ ಇಚ್ಛಾ ಅನುಸಾರವಾಗಿ ನೀವು ಅದನ್ನು ದಕ್ಷಿಣೆನ ಇಡಬೇಕಾಗತ್ತೆ. ಇದಿಷ್ಟನ್ನು ಮಾತ್ರ ದೇವ್ರ ಮುಂದೆ ಇಡೋದನ್ನು ಮರಿಬಾರ್ದು. ಹಾಗೆ ಬಾಗಿನ ನಾನಿಲ್ಲಿ 11 ರೂಪಾಯಿನ ಇಟ್ಕೊತಾ ಇದ್ದೀನಿ. ನೀವು ನಿಮ್ಗೆ ಎಷ್ಟು ಇಷ್ಟ ಆಗುತ್ತೋ ಅಷ್ಟನ್ನು ಇಡ್ಬೋದು. ಅಂದರೆ 51, 101, 501 ಈ ರೀತಿ ಅವ್ರಿಗೆ ಇಷ್ಟ ಆದಷ್ಟು ಇಡ್ಬೋದು. ಇದಿಷ್ಟು ಮಡ್ಲಕ್ಕಿ ಸಾಮಾನು. ಇದನ್ನು ಮುಖ್ಯವಾಗಿ ದೇವ್ರ ಹತ್ರ ಇಡಲೇಬೇಕು. ಸಂಜೆ ಇದನ್ನು ಇದೇ ಬ್ಲೌಸ್ ಪೀಸಲ್ಲಿ ಕಟ್ಟಿ ಕೂಡ ಇಡ್ಬೋದು, ಅಥವಾ ಹೀಗೆ ಕೂಡ ಇಡ್ಬೋದು. ಕದ್ಲಿಸಿದ ಮೇಲೆ ತಾಯಿಗೆ ನಾವು ಇದನ್ನು ಬಾಗಿನ ಕೊಡ್ತಾ ಇದ್ದೀವಿ, ಮಡ್ಲು ತುಂಬ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು ಪೂಜೆ ಮಾಡುವಾಗ ಅದನ್ನು ಈ ಬ್ಲೌಸ್ ಪೀಸ್ನಲ್ಲಿ ಕಟ್ಟಿ ಅಮ್ಮನ ಮಡ್ಲಿಗೆ ಹಾಕಬೇಕು. ಇದರಲ್ಲಿ ನೋಡಿ ಈ ರೀತಿ ರೆಡಿ ಮಾಡಿದ್ದೀನಿ. ಹೇಗೆ ಕಾಣ್ತಿದೆ ಅಂತ ಹೇಳಿ ಸಿಂಪಲ್ಲಾಗಿ, ಓಕೆನಾ ಅಂತ. ಎಷ್ಟು ಸಾಧ್ಯ ಅಷ್ಟು ಸಿಂಪಲಾಗಿ ಮಾಡಿಬಿಟ್ಟಿದ್ದೀನಿ ಈ ಸಲ, ಏನೂ ಮಾಡೋಕ್ಕಾಗಲ್ಲ. ಚೆನ್ನಾಗಿದೆಯಾ ಅಂತ ಕಮೆಂಟ್ ಮಾಡಿ ಆಯಿತಾ. ಸೊ ಈಗ ನಾನು ಹೋಗಿ ಬೇಗ ರೆಡಿಯಾಗಿ ಬರಬೇಕು ನೋಡಿ ಪೂಜೆಗಂತ. ಹಾಗಾಗಿ ಅರಿಶಿನ ಕುಂಕುಮ ಎಲ್ಲ ಇಟ್ಕೊಂಡ್ಬಿಟ್ಟು ರೆಡಿ ಮಾಡಿದೆ. ಸೊ ಈಗ ನಾನು ರೆಡಿ ಆಗಿಬಿಟ್ಟು ಬಂದು ಆಮೇಲೆ ನಿಮಗೆ ಕಾಂಟ್ಯಾಕ್ಟ್. ಗೈಸ್ ನಮ್ಮ ಚಿನ್ನಿ ಕುಂಕುಮಕ್ಕೆ ಬತ್ತ ಬ್ಯಾಗ್ ಅಷ್ಟು ದೊಡ್ಡದು ತಗೊಬಂದೋಳೆ. ನಾನು ಏನು ಕೊಟ್ಟು ಕಳಿಸ್ಲಿ ಇದ್ರಲ್ಲ ಬ್ಯಾಗ್ ತುಂಬ ಸುಳ್ಳು ಹೇಳ್ತಾಳೆ ಗೈಸ್, ಸುಳ್ಳು. ತೆಂಗಿನಕಾಯಿ ಬಾಳೆಹಣ್ಣು ಕೊಡೋದೆಲ್ಲ ತುಂಬಿಸ್ಕೊಂಡು ಹೋಗೋಣ ಅಂತ ನಾನೇ ಕೂತ್ಕೊಬಿಡ್ಬೇಕು ಅಷ್ಟೇ ಆ ಬ್ಯಾಗ್ ಒಳಗಡೆ. ಚೆನ್ನಾಗಿ ರೆಡಿ ಆಗೋಳಲ್ಲ ನಮ್ಮ ಚಿನ್ನಿ ನೋಡಿ. ಯಾರ್ಯಾರಿಗೆ ಇಷ್ಟ ಆಯ್ತು ಲೈಕ್ ಮಾಡಿ ಹುಡುಗಿ. ಓ ನೋಡಲಿ, ಮಮ್ಮಿಗೆ ಬೇಡ ಮಗಳಿಗೆ ಮಾತ್ರ ಲೈಕ್ಸು. ನಮ್ಮ ಬಂಗಾರಿ ಇವತ್ತು ಕ್ಯೂಟಾಗಿ ರೆಡಿ ಆಗ್ಬಿಟ್ಟು ಬಂದವಳೆ ಚಿನ್ನಿ ಮರಿ. ಆಯ್ ಮಾಡಿ ಚಿನ್ನಿ. ಗೈಸ್ ಫೈನಲಿ ಪೂಜೆ ಆಯಿತು. ಇವಾಗ ಕುಂಕುಮ ತೊಗೊಳಕ್ಕೆ ಹೋಗಬೇಕು ಅಕ್ಕ ಮನೆಗೆ, ಹಾಗೆ ಸ್ವಾತಿ ಮನೆಗೂ ಹೋಗಬೇಕು. ಕರ್ತಿದ್ದಾರೆ. ಎಲ್ಲೋಗ್ತೀನಿ ಏನೋ ಗೊತ್ತಿಲ್ಲ, ಭಯಂಕರ ಮಳೆ ಬರ್ತಾ ಇದೆ. ಎಲ್ಲರೂ ವೆಯ್ಟ್ ಮಾಡ್ತಾ ಇದ್ದಾರೆ ಕೆಂಪು ಹೊರಡಬೇಕು. ಎಲ್ಲರೂ ರೆಡಿಯಾಗಿ ಕೂತಿದ್ದಾರೆ. ಹಬ್ಬದ ಔಟ್ಫಿಟ್ ಟಿವಿ ನೋಡೋದ್ರಲ್ಲಿ ಬಿಸಿ ಆಗ್ಬಿಟ್ಟು ಇಷ್ಟೇ ಹಬ್ಬ, ನಮ್ಮನೆ ಹಬ್ಬ ಸಿಂಪಲ್ ವರಲಕ್ಷ್ಮಿ ಹಬ್ಬ ಇತ್ತು. ನೋಡಿ ಪುಟ್ಟಲಕ್ಷ್ಮಿ, ಇದು ಪುಟ್ಟ ಮುದ್ದುಲಕ್ಷ್ಮಿ. ಕಾಫಿ ಮಾಡ್ಬಿಟ್ಟು ಸಾನು ಫಸ್ಟ್ ಟೈಮ್ ಸ್ಯಾರಿ ಉಟ್ಕೊಂಡು ರೆಡಿ ಆಗ್ಬಿಟ್ಟು ನೀಟಾಗಿ ತೋರಿಸ್ತೀನಿ ಇದು ಹೆಂಗೆ ರೆಡಿ ಆಗಿದ್ದಾಳೆ ಅಂತ ನೋಡಿ. ಗೈಸ್ ಬ್ಯೂಟಿ ಕ್ವೀನ್ ಥರ ರೆಡಿ ಆಗಿಬಿಟ್ಟಾಳೆ ನಮ್ಮ ಸಾನು. ಒಬ್ರೊಬ್ಬಕ್ಕೆ ಯಾವಾಗಲೂ ಒಳ್ಳೆ ನೈಟಿಲ್ಲೇ ನೋಡ್ತಿದ್ವಿ, ಇವತ್ತು ಚೆನ್ನಾಗಿ ರೆಡಿ ಆಗೋಳು ನೋಡಿ. ಅವ್ರ ಹಸ್ಬೆಂಡ್ ರೋಸ್ ಬೇರೆ ತಂದು ಕೊಟ್ಬಿಟ್ಟು ನೋಡಿ ತಲೆ ಒಳಗಡೆ ಹಂಗೆ ಪಳಪಳ ಪಳಪಳ ಅಂತ ಹೊಳಿತಾ ಇದ್ದೆ. ಹಂಗೆ ಆ ಕೂದಲು ಆ ಹೂವು ಸಕಾಲ ಕಾಣಿಸ್ತೈತಲ್ಲ. ಗೈಸ್ ಎಲ್ಲ ಶೋಭಕ್ಕ ಮನೆಗೆ ಕುಂಕುಮಕ್ಕೆ ಬಂದಿದ್ದೀವಿ. ನಮ್ಮ ಮನೇಲಿ ಕೂರ್ಸಿಲ್ವಲ್ಲ, ಸಿಂಪಲಾಗಿ ಕೂರ್ಸಿರೋದಕ್ಕೆ ಇವಾಗ ಇಲ್ಲಿ ಬಂದಿದ್ವಿ ಅರ್ಶಿನ ಕುಂಕುಮ ತಗೊಳಕ್ಕಂತ.
ನೋಡಿ ಅಕ್ಕ ಮನೇಲಿ ಹೆಂಗೆ ಕೂರಿಸಿದ್ದಾರೆ ದೇವ್ರು ಅಂತ. ಚೆನ್ನಾಗಿ ಕೂರಿಸಿದ್ದಾರೆ. ಕುಂಕುಮ ತಗೊಂಡಿದ್ದಾಯ್ತು, ಮಳೆ ಬರ್ತಿತ್ತು ಆದರೂ ಅಕ್ಕ ಬೇಜಾರು ಮಾಡ್ಕೋತಾರೆ ಅಂತ ಹೇಳ್ಬಿಟ್ಟು ದೂರ ಬಂದಿದ್ದಾಯ್ತು. ಇನ್ನೂ ಬೇರೆ ಕಡೆನೂ ಹೋಗ್ಬೇಕು. ಬರೋಣ ಅಕ್ಕ. ಸಿದ್ದಣ್ಣ ಬಾಯ್ ಬಾಯ್. ನಮಗೂ ಖುಷಿ ಆಯ್ತು, ಅದಕ್ಕೆ ಬಂದು ತಾಂಬೂಲ ರೆಡಿ ಆಯ್ತೈತೆ. ಹಂಗೆ 1,000 ಇಕ್ಬೇಕು. ಎಷ್ಟು ಜನ ಬಂದಿದ್ದೀವಿ ಕರೆಕ್ಟಾಗಿ? 4 ಜನ ಬಂದಿದ್ದೀವ. ಎಲ್ಲರ ಮನೆಗೂ ಹೋಗಿ ಬಂದಿದ್ದಾಯಿತು ಕುಂಕುಮಕ್ಕೆ. ಇನ್ನೂ 1-2 ಮನೆಗೆ ಹೋಗೋಕ್ಕಾಗಿಲ್ಲ, ಮಳೆ ಬಂದಿದ್ದ ಕಾರಣ. ಬೆಳಗ್ಗೆ ಹೋಗಬೇಕು. ಬೇಜಾರು ಮಾಡ್ಕೊಂಡಿರ್ತಾರೋ ಏನೋ, ಬೆಳಗ್ಗೆ ಕಾಲ್ ಮಾಡಿ ಹೇಳಬೇಕು. ತುಂಬ ಲೇಟ್ ಆಗೋಯ್ತು. ನೋಡಿ ಅವನು ಕಾಣಿಸ್ಕೊಬೇಕು ವಿಡಿಯೋಕ್ಕೆ ಅಂತ ಕಿಸ್ತಾ ಇದ್ದಾನೆ. ಎತ್ಕೊತೀನಿ 1 ನಿಮಿಷ. ಕೂರಿ ಇವಾಗ ನೋಡಿ ಕಾಣ್ತಾ ಇದೆಯಾ? ಸೊ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ, ಲೈಕು ಶೇರು ಕಮೆಂಟ್ ಮಾಡೋದನ್ನ ಮರಿಬೇಡಿ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಅಂತ ಹೇಳ್ತಾ ಲವ್ ಯು ಆಲ್. ಬಿಡ್ತಾ ಇಲ್ಲ ಮಾತಾಡೋದಕ್ಕೆ. ಸೊ ಮತ್ತೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ. ಲವ್ ಯು.